Hi everyone. Today I am going to discuss about KEA latest update about KCET exam. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ KCET ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 2025ರ KCET ಎಕ್ಸಾಮ್ನ ಕುರಿತು ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಅದೇನೆಂದರೆ KCET 2025ರ ಪರೀಕ್ಷೆಯು 2 ಪೇಪರ್ಗಳನ್ನ ಹೊಂದಿದೆ. ಅದೇನೆಂದರೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಕರಿತೀವಿ ನಾವು. ಓಕೆ, ಪೇಪರ್ 1 ಅನ್ನೋದು ಏನಾಗ್ತದೆ, ಕಾಮನ್ ಸಬ್ಜೆಕ್ಟ್ ಆಗ್ತದೆ. ಓಕೆ, ಕಾಮನ್ ಪೇಪರ್ ಇದು. ಅಂದರೆ ನೀವು ಯಾವುದೇ PG ಕೋರ್ಸ್ ಮಾಡಿರಲಿ ಎಲ್ಲರಿಗೂ ಸೇಮ್ ಕ್ವಶನ್ ಪೇಪರ್ ಇರ್ತದೆ. ಓಕೆ, ಅದೇನು ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ಟೀಚಿಂಗ್ ರೀಸನಿಂಗ್ ಇರ್ಬೋದು. ಓಕೆ, ಈ ರೀತಿ ಎಲ್ಲ ಒಂದು ಕಂಟೆಂಟ್ನ ಹೊಂದಿರ್ತದೆ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಣಂತೆ. ನೆಕ್ಸ್ಟ್ ಪೇಪರ್ 2 ಅಂತ ಬರ್ತದೆ. ಪೇಪರ್ 2 ಅನ್ನೋದು PG ಸಬ್ಜೆಕ್ಟ್, ಅಂದರೆ ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ ಇರ್ತದೆ. ನೀವು ಯಾವುದೇ ಕೋರ್ಸ್ ಮಾಡಿರ್ಬೋದು, MA ಮಾಡಿರ್ಬೋದು, MSc ಮಾಡಿರ್ಬೋದು, MCom ಮಾಡಿರ್ಬೋದು, ಅಥವಾ ಎನಿ ಅದರ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಮಾಡಿರ್ಬೋದು. ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಪೇಪರ್ 2 ಕ್ವಶನ್ ಪೇಪರ್ ಇರ್ತದೆ. ಹೌದಾ? ಸೊ ಅದೇ ರೀತಿಯಾಗಿ ನೋಡ್ಬೋದು, ಕ್ವಶನ್ ಪೇಪರಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವೋ ಅದ್ರ ಬಗ್ಗೆ ಸ್ವಲ್ಪ ನೋಡೋಣಂತೆ. ಇಲ್ಲಿ ನೋಡ್ಬೋದು ನೀವು ಪೇಪರ್ 1ನಲ್ಲಿ ಏನಾಗ್ತದೆ, 50 ಕ್ವಶನ್ಸ್ ಇರ್ತಾವೆ. ಓಕೆ, ಟೋಟಲಾಗಿ 50 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ಗೆ ಎಷ್ಟು ಅಂದರೆ 2 ಮಾರ್ಕ್ ಇರ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತದೆ. 50 × 2 ದಟ್ ಬಿಕಮ್ಸ್ 100 ಮಾರ್ಕ್. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಪೇಪರ್ 2ನಲ್ಲಿ 100 ಪ್ರಶ್ನೆಗಳಿರ್ತಾವೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಇರ್ತದೆ. 100 × 2 700 ಆಗ್ತದೆ. ಸೊ ಟೋಟಲ್ ಅಂಕಗಳನ್ನ ನೀವು ಕೂಡಿಸಿದ್ರೆ ವಿಲ್ ಗೆಟ್ 300 ಮಾರ್ಕ್, 300 ಅಂಕಗಳಾಗ್ತದೆ. ಸೊ ಹಾಗಾದರೆ KCET ಪರೀಕ್ಷೆಯು 300 ಅಂಕಗಳಿಗೆ ಇರ್ತದೆ. ಸೊ ಈ ಒಂದು 300 ಅಂಕಗಳಿಗೆ ನೀವು KCET ಅರ್ಹತೆ ಪಡೆಯಲು ಎಷ್ಟು ಅಂಕಗಳನ್ನ ತೊಗೋಬೇಕಾಗ್ತದೆ ಅಂತ ನಾನು ಈಗ ಚರ್ಚೆ ಮಾಡ್ತೇನೆ. ಅದೇನೆಂದರೆ ಇಲ್ಲಿ ನೋಡ್ಬೋದು ನೀವು ಪೇಪರ್ 1 ಅಂತ ಬರ್ತದೆ. ಓಕೆ, ಪೇಪರ್ 1 ಕಾಮನ್ ಪೇಪರ್ ಫಾರ್ ಆಲ್ ಸಬ್ಜೆಕ್ಟ್ ಅಂತ ಕರಿತೀವಿ ನಾವು. ಸೊ ಇಲ್ಲೇನಾಗ್ತದೆ ಅಂದರೆ ನೀವು 100ಕ್ಕೆ 70 ಅಂಕಗಳು ಅಥವಾ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತೊಗೋಬೇಕಾಗ್ತದೆ. ಸೊ ಅಂದಾಗ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಕೆಲವೊಮ್ಮೆ ಏನಾಗ್ತದೆ, ನಿಮ್ಮ ಒಂದು ಮೇನ್ ಪೇಪರಲ್ಲಿ ಸ್ಕೋರಿಂಗ್ ಕಷ್ಟ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಪೇಪರ್ 1 ಮಾರ್ಕ್ಸ್ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ನೀವು ಪೇಪರ್ 1ನಲ್ಲಿ ಈಸಿಯಾಗಿ ಮಾರ್ಕ್ಸ್ನ ಪಡಿಬೋದು. ಇಲ್ಲೇನು ಮಿನಿಮಮ್ ನೀವು ಒಂದು 70+ ಮಾರ್ಕ್ಸ್ನ ತೊಗೋಬೇಕಾಗ್ತದೆ. ಅದೇ ರೀತಿಯಾಗಿ ಪೇಪರ್ 2 ಇಲ್ಲೇನಾಗ್ತದೆ, ನೀವು 200ಗೆ ಎಕ್ಸಾಮ್ ಬರ್ತೀರಿ, 200 ಮಾರ್ಕ್ಸಿಗೆ. ಆ ಒಂದು 200ಅಲ್ಲಿ ಮಿನಿಮಮ್ ನೀವೇನು 120+ ಮಾರ್ಕ್ಸ್ನ ತೊಗೋಬೇಕಾಗ್ತದೆ. ಸೊ ಅಂದಾಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಎಲಿಜಿಬಲ್ ಆಗ್ತೀರಾ. ಓಕೆ, ಟೋಟಲ್ ಮಾಡಿದರೆ 190 ಮಾರ್ಕ್ ಆಗ್ತದೆ. ಟೋಟಲ್ ಎಷ್ಟಾಗ್ತದೆ, 190 ಮಾರ್ಕ್. ಸೊ ಇಷ್ಟು ಒಂದು ಅಂಕಗಳನ್ನ ಅಥವಾ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನ ತೊಗೊಂಡಾಗ ನೀವು ಈಸಿಯಾಗಿ ಒಂದು KCET ಪರೀಕ್ಷೆಗೆ ಅರ್ಹತೆಯನ್ನು ಪಡಿತೀರಾ. ಓಕೆ, ಇಲ್ಲಿ ಮುಖ್ಯವಾಗಿ ಏನಂದರೆ ನೀವು KCET ಪರೀಕ್ಷೆಯನ್ನು ಅರ್ಹತೆ ಪಡೆಯಲು ನೀವೇನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರೆಫರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಹಿಂದಿನ ವರ್ಷ ಇರ್ಬೋದು ಅಥವಾ ಅದಕ್ಕೆ ಹಿಂದಿನ ವರ್ಷಗಳ ನಿಮ್ಮ ಒಂದು ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಸ್ ಇರ್ಬೋದು, ಅಥವಾ ಕಾಮನ್ ಪೇಪರ್ ಜನರಲ್ ಪೇಪರ್ ಕ್ವಶನ್ ಪೇಪರ್ ಇರ್ಬೋದು. ಅವುಗಳನ್ನ ನೀವು ಒಂದು ಜೆರಾಕ್ಸ್ ಪ್ರತಿಯನ್ನು ತೊಗೊಂಡು ಅವುಗಳ ಕೀ ಆನ್ಸರ್ಸ್ ಮತ್ತು ಸೊಲ್ಯೂಷನ್ಸ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ಈ ರೀತಿ ನೀವು ಮಾಡಿದಾಗ ಏನಾಗ್ತದೆ, ಆಫ್ಟರ್ ರೆಫರಿಂಗ್ ಯು ವಿಲ್ ಗೆಟ್ ಐಡಿಯಾ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಕ್ವಶನ್ ಪೇಪರ್. ಈ ರೀತಿ ನೀವು ಸುಮಾರು ವರ್ಷಗಳ ಒಂದು KCET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೊಂದು ಐಡಿಯಾ ಬರ್ತದೆ KCET ಪರೀಕ್ಷೆ ಹೇಗಿರ್ತದೆ, ಯಾವ ರೀತಿಯಲ್ಲಿ ಕ್ವಶನ್ಸು ಕ್ರಿಯೇಟ್ ಆಗಿರ್ತವೆ ಅಂತ. ಓಕೆ, ಇಷ್ಟು ಮಾಡಿದಾಗ ನೀವು ಏನಾಗ್ತದೆ, ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. 190 ಮಾರ್ಕ್ಸ್ ಅಂತ ಆಗಿದೆ. ಸೊ ಅದೇ ರೀತಿಯಾಗಿ ಪೇಪರ್ 1 ಪರೀಕ್ಷೆಗೆ ಯಾವ ರೀತಿ ನೀವು ತಯಾರಿ ಮಾಡ್ಕೋಬೇಕಂತ ನಿಮಗೆ ಈಗ ಚರ್ಚೆ ಮಾಡ್ತೀನಿ ನಾನು. ಅದೇನೆಂದರೆ ಪೇಪರ್ 1 ಸಿಲೆಬಸ್. ಪೇಪರ್ 1ನಲ್ಲಿ ಟೋಟಲಾಗಿ 10 ಟಾಪಿಕ್ಸ್ ಇದಾವೆ. ಏನಿದಾವೆ, 10 ಟಾಪಿಕ್ಸ್ ಇದಾವೆ. ಆ ಒಂದು 10 ಟಾಪಿಕ್ಸ್ ನೀವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆದಾಗ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು KCET ಎಕ್ಸಾಮಲ್ಲಿ.
ಸೊ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಕಂಟೆಂಟ್ ಏನಿದೆ, ಫಸ್ಟ್ ಟಾಪಿಕ್ಕು ಪೇಪರ್ 1 ಸಿಲೆಬಸ್ ಇದೆ. ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಬರ್ತದೆ. ಅಂದರೆ ಟೀಚಿಂಗ್ ಅಂದರೆ ಏನು, ಟೀಚಿಂಗ್ ಯಾವ ರೀತಿ ಮಾಡಬೇಕು, ಟೈಪ್ಸ್ ಆಫ್ ಟೀಚಿಂಗ್ ಏನು, ಓಕೆ, ಆ ರೀತಿ ಟೋಟಲಾಗಿ ಟೀಚಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇರ್ತಾವೆ, ಅವುಗಳ ನೀವು ಓದ್ಕೋಬೇಕಾಗ್ತದೆ. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಸಿಲೆಬಸ್ ಬಗ್ಗೆ, ನೀವು ಅಲ್ಲಿ ರೆಫರ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ನೋಡಿ, ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಬರ್ತದೆ. ಅದೇ ರೀತಿಯಾಗಿ ಥರ್ಡ್ ಟಾಪಿಕ್ ಕಂಪ್ರೆನ್ಷನ್ ಅಂದರೆ ಪ್ಯಾಸೇಜ್ ರೀಡಿಂಗ್ ಇರ್ತದೆ. ಇಲ್ಲಿ ಏನಂದರೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅದನ್ನ ಓದ್ಕೊಂಡು ಕೆಳಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗ್ತದೆ. ಓಕೆ, ಸೆಕೆಂಡ್ ಒನ್ನಲ್ಲಿ ರಿಸರ್ಚ್ ಅಪ್ಟಿಟ್ಯೂಡ್, ನಿಮ್ಮ ಅಂದರೆ ಒಂದು ರಿಸರ್ಚ್ ಮೆಥಡಾಲಜಿ ಯಾವ ರೀತಿ ಇದೆ, ಓಕೆ, ರಿಸರ್ಚ್ ಸ್ಕಿಲ್ಸ್ ಯಾವ ರೀತಿ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತವೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಅಂತ ಬರ್ತದೆ. ಕಮ್ಯುನಿಕೇಷನ್, ಹಾಗಾದರೆ ಕಮ್ಯುನಿಕೇಷನ್ ಎಂದರೇನು, ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್, ಓಕೆ, ವರ್ಬಲ್, ನಾನ್ ವರ್ಬಲ್, ಈ ರೀತಿ ಸಾಕಷ್ಟು ಅಲ್ಲಿ ಏನು ಟೈಪ್ಸ್ ಬರ್ತಾವೆ. ಅವುಗಳ ಬಗ್ಗೆ ಕೂಡ ನೀವು ಕ್ವಶನ್ಸ್ ಪಡ್ಕೋಬೋದಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ಮ್ಯಾಥಮೆಟಿಕಲ್ ರೀಸನಿಂಗ್. ಓಕೆ, ಸೊ ಇಲ್ಲೇನೆಂದರೆ ಮ್ಯಾಥ್ಸ್ ರಿಲೇಟೆಡ್ ಆಗಿ ನಿಮಗೆ ಕ್ವಶನ್ಸ್ ಬರ್ತದೆ. ಮ್ಯಾಥ್ಸ್ ಪಝಲ್ಸ್ ಇರ್ಬೋದು, ಓಕೆ, ಮ್ಯಾಥ್ಸ್ ಒಂದು ಟರ್ಮ್ಸ್ ಇರ್ಬೋದು, ಓಕೆ, ಅವುಗಳ ಮೇಲೆ ನಿಮಗೆ ಕ್ವಶನ್ಸ್ ಇರ್ತದೆ. ನೆಕ್ಸ್ಟ್ ಟಾಪಿಕ್ ಲಾಜಿಕಲ್ ರೀಸನಿಂಗ್. ಸೊ ಇಲ್ಲೇನಾಗ್ತಂದರೆ ಒಬ್ಬ ಅಭ್ಯರ್ಥಿಯ ಲಾಜಿಕಲ್ ಥಿಂಕಿಂಗ್ ಯಾವ ರೀತಿ ಇದೆ ಅಂತ ಇಲ್ಲಿ ಅವರು ಏನು ರೆಕ್ಟಿಫೈ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತವೆ. ಓಕೆ, ಲಾಜಿಕ್ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟು ಟಾಪಿಕ್ಕು ಡಾಟಾ ಇಂಟರ್ಪ್ರಿಟೇಷನ್. ಓಕೆ, ಡಾಟಾ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅವುಗಳ ನಿರ್ವಹಣೆ ಹೇಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಚಾರ್ಟ್ಸ್ ಇರ್ತಾವೆ. ಓಕೆ, ಪೈ ಚಾರ್ಟ್, ಓಕೆ, ವೇನ್ ಚಾರ್ಟ್. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ, ಅವುಗಳ ಬಗ್ಗೆ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ICT, ಓಕೆ, ICT ಅಂದರೆ ಇಂಟರ್ನೆಟ್ ರಿಲೇಟೆಡ್. ಓಕೆ, ಇದರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್, ಪರಿಸರ ಹಾಗೂ ಪರಿಸರ ಅಧ್ಯಯನ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಪ್ರಶ್ನೆಗಳು ಕೂಡ ಬರ್ತವೆ. ಅದೇ ರೀತಿಯಾಗಿ ಮುಂದಿನ ಟಾಪಿಕ್ ಹಾಗೂ ಕೊನೆಯ ಟಾಪಿಕ್ ಹೈಯರ್ ಎಜುಕೇಷನ್. ಏನೋ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಅಂತ ಕರಿತೀವಿ. ಸೊ ಅಲ್ಲಿ ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣ ಹೇಗಿದೆ, ಅವುಗಳಲ್ಲಿ ಇರ್ತಕ್ಕಂಥ ವಿಧಗಳು, ಅವುಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ. ನೀವು ಒಂದಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಟೋಟಲಾಗಿ ಇಲ್ಲಿ ಏನಿದಾವೆ 10 ಟಾಪಿಕ್ ಇದ್ದಾವೆ. ಪ್ರತಿಯೊಂದು ಟಾಪಿಕ್ನಲ್ಲಿ ಕೂಡ ಏನೋ ನಿಮಗೆ 10 ಅಂಕಗಳು ಬರ್ತವೆ. ಸೊ ಯಾವ ರೀತಿ ಅಂದರೆ ಪ್ರತಿಯೊಂದು ಟಾಪಿಕ್ ನೀವು ಕ್ಲೀನಾಗಿ ಪ್ರಿಪೇರ್ ಆದಾಗ ಅಲ್ಲಿ ಮಿನಿಮಮ್ ಆಗಿ 5 ಪ್ರಶ್ನೆಗಳು ಬರ್ತವೆ. ಪ್ರತಿಯೊಂದು ಟಾಪಿಕ್ಕಿಂದ 5 ಪ್ರಶ್ನೆಗಳು, ಮತ್ತು ಪ್ರತಿ ಪ್ರಶ್ನೆಗೆ ಅಂಕಗಳು 2. 5 × 2 ಎಷ್ಟಾಯಿತು, 10 ಆಯಿತು. ಹಾಗಾದರೆ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಪ್ರಿಪೇರ್ ಆದರೆ ನಿಮಗೆ 10 ಅಂಕಗಳು ಬರ್ತವೆ ಈಸಿಯಾಗಿ. ಅದೇ ರೀತಿಯಾಗಿ ರಿಸರ್ಚ್ ಅಪ್ಟಿಟ್ಯೂಡ್, ಅಲ್ಲಿ ಕೂಡ 10 ಅಂಕಗಳು. ನೆಕ್ಸ್ಟ್ ಮೂರನೇದು ಕಾಂಪ್ರೆನ್ಷನ್ ಪ್ಯಾಸೇಜ್ ರೀಡಿಂಗ್, ಅದಕ್ಕೂ ಕೂಡ 10. ಸೊ ಹೀಗೆ ಪ್ರತಿಯೊಂದು ಟಾಪಿಕ್ ಕೂಡ 10 ಇದ್ದಾವೆ ಅಂಕಗಳು, ಅಂದರೆ 5 ಪ್ರಶ್ನೆಗಳು ಬರ್ತವೆ. ಟೋಟಲಾಗಿ ಅಂಕಗಳನ್ನ ನೀವು ಕೌಂಟ್ ಮಾಡಿದರೆ 100 ಅಂಕಗಳಾಗ್ತದೆ, 100 ಮಾರ್ಕ್ಗಳು. ಓಕೆ, ಸೊ ಇಷ್ಟು ನೀವು ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಅಂದಾಗ ನೀವು ಪೇಪರ್ 1ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಯಾವ ರೀತಿ ನೀವು ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ ಪೇಪರ್ 1ನಲ್ಲಿ, ಅಷ್ಟು ನಿಮಗೆ KCET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದು ಈಸಿ ಆಗ್ತದೆ. ಓಕೆ, ಸೊ ಇಷ್ಟು ನೀವು ಪ್ರಿಪೇರ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಮುಂದಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್.